ಗೋಣ ಮಕ್ಕಳ ಮನೆಯಾಗ ಕುಂತವ್ರಿ ಮಾಡೋಣ ದಾರು ಕುಡದು ಹೊಡಿಯವ ಜನ ಇನ್ನೂ ಉಳದದ ವರದಕ್ಷಣ ಸರೆ ಕುಡದು ಹೊಡಿಯವ ಜನ ಇನ್ನೂ ಉಳದದ ವರದಕ್ಷಣ ಬರೀ ಹಚ್ಚಿದಂಗ ಬರೋದಂಗ ಬಾಣ ಹಚ್ಚಿದಂಗ ಬರೋದಂಗ ಮುಖ್ಯ ಬಾಣ ಜ್ಞಾನ ಹುಟ್ಟಿದ್ರ ತಾಯಿ ತಂದೆಗೆ ಆದಾಗ ಹೊಣ ತೆರೆದ ಮಕ್ಕಳ ಮನೆಯಾಗ ಕುಂತವ್ರಿ ಮಾಡೋಣ ಲಕ್ಷಣ ವರದಕ್ಷಿಣೆ ಕೊಡೋರ್ಕ ಗಂಡ ಏನು ಮಾಡ್ತಾನ ಏನ್ ಮಾಡ್ತಾನೆ ಎಣ್ಣೆ ತಗೋತಾನೆ ಅಲ್ಲ ಕೇಳು ಏ ಎಳದ್ಯಾಡಿ ಏ ಎಳದ್ಯಾಡಿ ಏ ಎಳದ್ಯಾಡಿ ಬಡದು ಬೊಂಬೈ ಮಾಡಿ ಹಣ ಇನ್ನೋ ಹಾಕೆಲ್ಲ ಬಂಗಾರ ಚೈನ ಎಣ್ಣೆ ಕುಡ್ಸಕ್ ಹೋಗಿದ್ದೇನ ಅವಂಗ ಇಲ್ಲ ಸರಿ ಸರಿ ನೀನು ಯಾವ ಹತ್ತಿ ಕೂಡ ಎಣ್ಣೆ ಮಾಡ್ಯಾನ ಏ ಎಳದ್ಯಾಡಿ ಬಡದು ಮೈ ಮಾಡಿ ಹಣ ಇನ್ನೂ ಹಾಕಿಲ್ಲ ಬಂಗಾರ ಚೈನ ಲಗ್ನದ ಸಾಲಕ್ಕೆ ಮರಿ ಜಾಮೇನ ಅದರ ಸಲುವಾಗಿ ಮರಿ ಜಾಮೇನ ತರಬೇಕು ಹೇಳರಿಯಮ್ಮ ಜ್ಞಾನ ಹೊಟ್ಟೆ ಆದ್ರ ತಾಯಿ ತಂದೆಗೆ ಆದಾಗ ಹೋಣ ತೊಂಬ ಅಂತ ಹೇಳಿ ಎಷ್ಟು ಕಾಟ ಕೊಡ್ತಾರ ನೋಡಿ ಇವ್ರು ಹೌದು ಹಾ ಕಡಿಕ್ ಹೋಗ್ಯಾನ ಸಹ ಅಂದ ಬಿಟ್ಟವ ಏನ ಹೌದು ಏ ಹೋಗೋದಿಲ್ರಿ ಅವರಿಗೆ ಮಾನ ಬಾಳ ಅದರಿ ನಮ್ಮ ಬಡತನ ಹೋಗೋದಿಲ್ರಿ ಹೋಗೋದಿಲ್ರಿ ಅವರಿಗೆ ನಾನ ಬಾಳ ಅದರಿ ನಮ್ಮ ಬಡತನ
ತಮ್ಮ ಏನಾಯ್ತ್ರಿವ? ಮಹಾತ್ಮರು ಮಾತಿನೊಳಗ ಹಿಂಗ ಹೇಳ್ತಾರಲ್ಲ, ಏನ್ ಹೇಳ್ತಾರ ಮಹಾತ್ಮರು? ಅನ್ನ ದಾನಕ್ಕಿಂತ ಇನ್ನ ದಾನವಿಲ್ಲ, ಅನ್ನ ದಾನಕ್ಕಿಂತ ಇನ್ನೂ ದಾನವಿಲ್ಲ, ಅನ್ನಕ್ಕೆ ಮೇಲೂ ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣವಂತ ಹೇಳ್ಯಾರ ತಮ್ಮ ಸರ್ವಜ್ಞನವರು. ಜಗತ್ತಿನೊಳಗ ಒಟ್ಟ ಅನ್ನತಕ್ಕಂಥವು ಬಹಳ ಶ್ರೇಷ್ಠ ಅಲ್ಲ. ಜಗತ್ತಿನೊಳಗ ಅನ್ನ ಅಂತಕ್ಕಂಥ ಬಹಳ ಅಂದ್ರ ಬಹಳ ಶ್ರೇಷ್ಠದ. ಜಗತ್ತಿಗೆ ಹಾ, ನಿನಗೆ ಯಾವ ಶ್ರೇಷ್ಠ? ನನಗೂ ಕೂಡ ಅನ್ನನ ಶ್ರೇಷ್ಠದ ತಮ್ಮ. ಹೌದು. ನಿನಗೆ ಯಾವ್ದು ಶ್ರೇಷ್ಠದ ಅಂತ? ನನಗ್ ರಾಕ್ ಶ್ರೇಷ್ಠ. ಬಿಚ್ ಕೊಡ್ರಿ ಅವ್ನ. ರೊಕ್ಕ ಶ್ರೇಷ್ಠ. ಮತ್ತ ನಿಮಗ ಅನ್ನ ಶ್ರೇಷ್ಠ ಇತ್ತ ಅವ್ನ್ ಬಿಚ್ ಕೊಟ್ಬಿಡ್ರಿ. ನನಗ್ ರಾಕ್ ಶ್ರೇಷ್ಠ. ಬಿಚ್ಚಿ ಕೊಡು, ಅದ್ರಾಗ ಏನದ? ನಿಮಗ ಅನ್ನನೇ ಹೆಂಗ ಶ್ರೇಷ್ಠ ಹೇಳ್ರಲ್ಲ. ಅನ್ನನ ಹೆಂಗ ಶ್ರೇಷ್ಠ ಕೇಳ್ತಮ್ಮ. ಹೇಳ್ರಿ ಅವ. ಊರಿಂದ ಬಂದಿತ್ತಮ್ಮ. ಬಂದ ಬಳಿಕ ಸರ್ ಮನೆಗೆ ಊಟಕ್ಕೆ ಹೋದೆವು. ಹೌದಾ? ಏನೇನು ಕೊಟ್ರು ಊಟಕ್ಕೆ? ರೊಟ್ಟಿ, ಪಲ್ಯ, ಮಾಲಿ, ತುಪ್ಪ, ಹಾಲು, ಪಾಪಡೆ. ಮಗ ಶಿಸ್ತಿಷ್ಟೆಲ್ಲ ಊಟ ಹೊಡೆದಾನ. ಹೌದು. ಊಟಕ್ಕೆ ಕುಂತಾಗ ಕೇಳ್ತಾನ, ಏನಂತ? ಒಂದ್ ರೊಟ್ಟಿ ಕೊಡ್ತಾರ ಇಸ್ಕೊತಾನ, ಇನ್ನೊಂದು ರೊಟ್ಟಿ ಕೊಡಾಕ ಬಂದ್ರ ಇಸ್ಕೊತಾನ, ಹೌದು. ಇನ್ನು ಮೂರನೇ ರೊಟ್ಟಿ ಕೊಡಾಕ ಬಂದ್ರ ಏನಂತಾರ ಗೊತ್ತೇನು? ಸಾಕು ಮಾಡಿ ತುಂಬ ಸಾಕು, ಹೊಟ್ಟೆ ತುಂಬೆದ ಆನಂದ ಆಗ್ಯದ ಅಂತಾನ. ಹೌದಾ? ಆದ್ರ ರೊಕ್ಕ ಅನ್ನತಕ್ಕದ್ದು ಹಂಗಲ್ಲ ತಮ್ಮ. ಮತ್ ಹೆಂಗ್ರಿವ? ಇನ್ನ ಕೈಯಾಗನ 10,000 ರೂಪಾಯಿ ಕೊಡಾಕ ಬಂದ್ರು ಕೊಡ ಅಂತಿ. ಬಾಳ ಆನಂದ ಆಯ್ತು ನನಗ. ಇನ್ನು 20,000 ರೂಪಾಯಿ ಕೊಡಾಕ ಬಂದ್ರು ಕೊಡ ಅಂತಿ. ಹೌದು. ಇನ್ನು 1,00,000 ರೂಪಾಯಿ ಕೊಡಾಕ ಬಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೇವ? ಏನ್ ಮಾಡ್ತೀಪ? ಆದ್ರೆ ಯಾವಾರ ಬ್ಯಾರೆ ಐತಿ. ತಲೆಯ ಟಪ್ಪಿಗೆ ತೆಗೆದು ಹೊಡತಿ ಅಂತ. ಹೌದು. ನಿಮಗ್ 10,000 ಕೊಟ್ರು ಇಸ್ಕೊಂತೀನಿ, 1,00,000 ಕೊಟ್ರು ಇಸ್ಕೊಂತೀನಿ ಕರೆ. ಹಾ, ಹೌದಲ್ಲ? ಹೌದು. ಬಂದ್ಗಳಕ ನಾವು ಊಟ ಮಾಡೇವಿ, ಮಾಡ್ಯಾವಲ್ಲ, ನೀವು ಊಟ ಮಾಡೇರಿ. ಮಾಡ್ಯಾವಲ್ಲ. ಆಚ ಕಡೆ ಮ್ಯಾಳೆ ಅವ್ರು ಉಂಡಾರ. ಉಂಡಾರ ಅವ್ರು. ನೋಡ್ಬೇಕವ್ರು ಟೇಬಲ್ ಡಾಬಾದಾಗ ಕುಂತಂಗಾಗಿತ್ತ. ಹೌದನೇ ಕುಡಿಸಾಲೆಗುಳ. ಹೇಳ್ರಿ ಅಂತ 4 ರೊಟ್ಟಿ ತರ ಕಳ್ಸಿರ್ತೀವಿ ಅಂತ. ಅಲ್ಲ, ನೀವು ಊಟ ಮಾಡಿರಿ, ಅವ್ರು ಊಟ ಮಾಡ್ರ, ನಾವು ಮಾಡೇವಿ. ಮಾಡ್ಯಾವಲ್ಲ. ಪಟ್ಟಷ್ಟಿತ್ತ. ಇನ್ನು ನೋಡ್ರಿ ನೀವು ಎರಡು ಮೇಳದವ್ರು ಉಣ್ಣೋನ್ ಅದ್ರಾಗ ಏನದ? ಖರೆ. ಹಾ. ನಿಮಗ ಅನ್ನನ ಶ್ರೇಷ್ಠ ಇತ್ತಂದ್ರ ಇತ್ತಂದ್ರ ಮುಂಜಾನೆ ಮಂಗಳಾರತಿ ಮಾಡಿ ಹೋಗುವಾಗ ₹1 ಸೋಂಗಿಲ್ಲ, ಒಟ್ಟ ಅನ್ನನ ಕಟ್ಕೊಂಡು ಹೋಗ್ಬೇಕು ನೀವು. ಕಮಿಟಿ ಅವ್ರಿಗೆ ನಾ ಹೇಳ್ತೇನೆ. ಯಾಕ್ರಿ? ಅಲ್ಲ ತಮ್ಮ, ಕಮಿಟಿ ಹೇಳ್ಯಾರ ನನಗ ಒಂದಲ್ಲಂತ 2 ಬುಟ್ಟೆನ್ನ ಕಟ್ಟಿರು ಕಟ್ಕೊಂಡು ಹೊಕ್ಕಿನಿ. ಹೋಗಬೇಕ ಬಿಡನೇ ಇಲ್ಲ. ಯಾಕೋ ಏನು ಯಾರ್ದಾರ ಲಕ್ಕಕ್ಕೆ ಬಂದಿರಿ? ನಿಲ್ಲ ಅಲ್ಲದ ಜಾತ್ರೆಗೆ ಬಂದಿರಿ. ಅವ್ರ ಅನ್ನನ ಕಟ್ಟಿರ ಅನ್ನನ ಕಟ್ಕೊಂಡು ಹೊಕ್ಕಿನ ಕರೆ ತಮ್ಮ. ಆದ್ರ ಈಗ ಮುಂಜಾನೆ ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ಬೆಳಗ್ಗೆ ನೀ ಕೊಣ್ಣೂರ್ಗೆ ಇಳಿದ ಮ್ಯಾಗ ನನ್ನ ಬಂದು ಪಗಾರ ಕೇಳಾಕ್ ಹೋಗ್ಬೇಡ ಅಂತ ನಾ ಮೊದಲ ಹೇಳಿನ. ನಾ ರೊಕ್ಕದ ಕಂಪನಿ ಅಂತೇಳಿ ದೈವದ ಕೈಯ ನಾನ್ ಸಿಗ್ಸಾಕ್ ಹೋಗ್ಬೇಡ. ಯಾಕ್ರಿ? ನಾ ರೊಕ್ಕದ ಕಂಪನಿ. ರೊಕ್ಕ ಹೊಯ್ಲಿಕ್ ಮನ್ಯಾಗ ಹಾಡಿ ಸುಮ್ ಕುಂದ್ರದಿಲ್ಲ. ಅದ್ರದ ನಿಮ್ ಜೋಡಿ ಹಾಡ್ಕಿ ಹೋಗಿದ್ದು ₹200 ಪಗಾರ ಹಾಕಲ್ವೇ ಅಂತದ್ದು. ಒಟ್ಟು ರೊಕ್ಕದ ಕಡೆನೆ ಚಿತ್ತದ. ಅದಕ್ಕೆ ತಮ್ಮ ನಿಮ್ಮಂತವ್ರು ನೋಡ್ಬಾರ್ದ ಪ್ರಾಚೀನ ಮಾತ. ಹೆಂಗ್ ಬರ್ದಾರ ಪ್ರಾಚೀನ ಮಾತು? ಬಡಿವಾರ ಮಾತು ಬಾಳ ಭಂಡರಿಗೆ, ಸಕ್ಕಿನ ಮಾತು ಬಾಳ ಪುಂಡರಿಗೆ. ಬಡಿವಾರ ಮಾತು ಬಾಳ ಭಂಡರಿಗೆ, ಸೊಕ್ಕಿನ ಮಾತು ಬಾಳ ಪುಂಡರಿಗೆ. ನಿಮ್ಮಂತವ್ರ ಅಂಜೋದೆಲ್ಲ ಮನೆಯಲ್ಲಿ ಹೆಂಡ್ರಿಗೆ ತಮ್ಮ. ನಾ ಒಬ್ಬನೇ ಅಂಜೋದಿಲ್ಲ ಮನ್ಯಾಗ. ನೋಡೋರು ಹೆಂಡತಿ ಕಂಪನಿ ಕಂಪನಿ ಹಿಡ್ದಾರು. ಇಷ್ಟು ಮಂದಿ ಲಗ್ನ ಅದಾರ. ಹೌದಲ್ಲ? ಹೆಂಡತಿಗೆ ಅಂಜಲಾರ್ದ ಕೈ ಎತ್ತ ನೋಡುನು. ಇವ್ ಎತ್ತ ನೋಡಿನು ಲಗ್ನ ಆಗಿಲ್ಲ. ಅವ್ರು ಹೊಡೆದು ಬರ್ತಿದ್ವಿ ಮನೆಗೆವು. ಅದಕ್ಕೆ ತಮ್ಮ ನಮ್ಮ ಅವ್ವನ ಬಳಗ ಅಲ್ಲ, ತಾಯಿ ಆದ್ರ ಬಟ್ಟಿ ನೋಡ್ತಾಳ, ಹೆಂಡತಿ ಆದ್ರ ಮಟ್ಟಿ ನೋಡ್ತಾಳ. ಅದೆಲ್ಲ ಕರೆ. ಅದಕ್ಕ ಬಂದ್ ಅದಕ್ಕೆ ಹೆಂಡತಿಗೆ ಅನ್ಸ್ತೀರ ಪಗಾರ ಕೇಳ. ನನ್ನ ಗಂಡ ಬೆಳತಾನ ಹಾಡಿ ಬಂದ್ ಹೊಟ್ಟೆ ಬೇನಾಗೈತು, ದುಬ್ಬು ಬೇನಾಗೈತು ಅನ್ನೋ ಅರಿಲ್ಲ. ಬರ್ಲಿ. ಅದಕ್ಕೆ ತಮ್ಮ ಇರ್ಲಿ. ನಮ್ಮ ಅವ್ವಗಳು ಹಿಂಗಾಗೈತ. ಅವ್ರಿಗೆ ಅದ ಇನ್ನ ನಿಂದೈತಿ ಮಾತಾಡುದು. ತಮ್ಮ ಇರ್ಲಿ. ನಮ್ಮ ಅವ್ವಗಳು ತಮ್ಮ ಅಷ್ಟು ನಮ್ಮ ಜೋತ್ಗೇಡಿ ನಮ್ಮನ್ನ ಇದನ್ ಮಾಡಕ್ ಹೋಗ್ಬಾಡ್ರಿ ಅಂತ. ಅದಕ್ಕೆ ಇರ್ಲಿ. ಬಾಳೇನು ಮಾತಾಡಲಾರ್ದೆ. ಬಾಳ ಮಾತಾಡೋಂಗಿಲ್ಲ. ಯಥಾ ಪ್ರಕಾರ ಆಗಟ್ ಚುಟ್ಗಿ ಹಂಗ
ಯಾರ್ಯಾರಿಗೆ ಯಾವಾಗ ಇಂಜೆಕ್ಷನ್ ಕೊಡ್ಬೇಕು ಕೊಟ್ಟ ಬಿಡುದ ಅವಾಗ ಅಷ್ಟೇ ಕೊಡೋದು. ಹೌದಲ್ಲ ಗುಳಿಗೆಗೆ ಆರಾಮಾದ್ರು ಅಷ್ಟ ಸರಿ ಇಲ್ಲಂದ್ರ ಇಂಜೆಕ್ಷನ್ ಮಾಡೋದು ಇರ್ಲಿ ತಮ್ಮ ಇಂಜೆಕ್ಷನ್ಗೂ ಆರಾಮಾಗ್ಲಿಕ್ಕೆ ಸಲಾನ್ ಹಚ್ತೇನೆ ಸಲಾನ್ ಹಚ್ಚಲಿಕ್ಕ ಅಡ್ಡ ಹಾಸಿ ಆಪರೇಷನ್ ಇಲ್ಲೇ ಇಟ್ಕೊಂಡ್ಬಿಡ್ರಿ ಅವ್ನ. ಇದಕ್ಕೂ ಆರಾಮಾಗ್ಲಿಕ್ಕೆ ಹಾಲಿಗೆ ಇಟ್ಟ ಕುಂಟ ಪೋಸ್ಟ್ ಮಾರ್ಟಮ್ ಮಾಡ್ಕ್ಯಾರ ನೋಡವ್ರ ಹ್ಯಾಂಗ್ ಕುಂತಾರೋ ಅವ ಧರ್ಮ ಸಿಂಗ್ ಕುಂತಂಗಾಗೈತಿ ನೋಡ